ವೇದಿಕೆಯಾಗಬೇಕು. ರಘು ಮುಖರ್ಜಿಯವರ ಜೊತೆಗೆ ನಿಮ್ಮೆಲ್ಲರ ಗಮನಕ್ಕೆ ಇವತ್ತು ಬಹು ವಿಶೇಷವಾಗಿ ನಾವು ಡಾಕ್ಟರ್ ಬಿ ಸರೋಜಾದೇವಿಯವರಿಗೆ ನುಡಿ ನಮನ ಕಾರ್ಯಕ್ರಮ ಬೇರೆ ಕಡೆ ಕೂಡ ನಾವು ಮಾಡಬಹುದಿತ್ತು. ಆದರೆ ಕಲಾವಿದರ ಸಂಘದಲ್ಲಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡಂತಹ ಕನಸನ್ನ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ನನಸನ್ನ ಮಾಡಿದ್ದು. ಅದರ ಜೊತೆಗೆ ಎಲ್ಲ ಗಣ್ಯಮಾನ್ಯರ ಒಂದು ಕೊಡುಗೆ ಇದೆ, ಕಲಾವಿದರ ಕೊಡುಗೆ. ಆದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಭಾವಿಸ್ತೇನೆ, ಸರೋಜಾದೇವಿಯವರು ನಮ್ಮ ಕಲಾವಿದರ ಸಂಘದ ಗೌರವಾಧ್ಯಕ್ಷೆ ಆಗಿದ್ದಂಥವರು. ಹಾಗಾಗಿಯೇ ಅವರಿಗೆ ನುಡಿ ನಮನ ಅರ್ಪಿಸಲಿಕ್ಕೆ ಈ ಒಂದು ಸ್ಥಳವೇ ಸೂಕ್ತ ಎನ್ನುವ ಭಾವನೆಯೊಂದಿಗೆ ನಮ್ಮ ಕಲಾವಿದರ ಕನಸು ನನಸು ಮಾಡಿದ್ರು ಅವರ ಧರ್ಮ ಪತ್ನಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕು, ಪುಷ್ಪವನ್ನ ಅರ್ಪಿಸೋ ಮುಖೇನ. ಸೃಷ್ಟಿಸಿದಂತಹ ಅಭಿನೇತ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿ ಸರೋಜಾದೇವಿಯವರು ಕನ್ನಡದ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದ ಮೊದಲ ಸೂಪರ್ ಸ್ಟಾರ್. ಅವರ ಮಗಳು ಬಂದಿದ್ದಾರೆ ಇಂದು. ಅವರು ದಯವಿಟ್ಟು ಬಂದು ಅವರೇ ದೀಪವನ್ನ ಬೆಳಗಿಸಿದ್ದು. ಆ ದುಃಖವನ್ನ ಭರಿಸುವಂಥ ಶಕ್ತಿ ಅವರ ಕುಟುಂಬದವ್ರಿಗೆ ನೀಡುವಂತಾಗ್ಲಿ ಅಂತ ಹಾರೈಸ್ತಾ, ಈಗಲೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ನಮ್ಗೆ ನೆನಪಿಗೆ ಬರೋದು, ನಾವ್ ಯಾರು ಕಿತ್ತೂರು ರಾಣಿ ಚೆನ್ನಮ್ಮನನ್ನ ನೋಡಿಲ್ಲ. ಸರೋಜಾದೇವಿಯವರ ಕಪ್ಪ ಬೇಕೆ ಕಪ್ಪ ಎನ್ನುವಂತಹ ಕಂಚಿನ ಕಂಠ ಕಣ್ಮುಂದೆ ಅವ್ರು ಬಹಳ ಪ್ರೀತಿಯಿಂದ ಕೂಡ ಹೇಳ್ಕೊಂಡಿದ್ದಾರೆ. ಒಂದಷ್ಟು ಕಡೆ ನನ್ನನ್ನು ಕರೆದು ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕೂಡ ಬಹಳ ಖುಷಿಯಿಂದ ಸಂಭ್ರಮಿಸಿದ್ದಾರೆ, ನನ್ನ ಪಾತ್ರ ಮಾಡಿದ ತರುವಾಯ ಅಂತ. ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಬೇಗ ಬೇಗ ಸ್ವಲ್ಪ ಸಹಕರಿಸಬೇಕು ಎಲ್ಲರೂ. ಅಧ್ಯಕ್ಷರು ಬಿ ಸರೋಜಾದೇವಿಯವರು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು. ಈ ಒಂದು ಕಾರ್ಯಕ್ರಮಕ್ಕೆ ನಡಿಗರ ಸಂಗಮದಿಂದ ತಮಿಳುನಾಡಿನಿಂದ ನಾಜರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತೀನಿ. ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದೀರಾ, ನಿಮಗೂ ಸ್ವಾಗತ ಬಯಸ್ತಾ, ಇವತ್ತು ಈ ಒಂದು ವೇದಿಕೆ ಈ ವೇದಿಕೆ ಮೇಲೆ ನಿಂತರೆ ತುಂಬ ನೆನಪು, ತುಂಬ ನೆನಪು ಬರುತ್ತೆ. ಆ ನೆನಪಲ್ಲಿ ಹಲವಾರು ನಮ್ಮ ಜೊತೆ ಇದ್ದವರು
ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಹಗಲಿದ್ದಾರೆ. ಅದು ತುಂಬ ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಕ್ಷಮಿಸಿ, ಯಾಕೆ ಹೇಳ್ತೀನಿ ಅಂದರೆ, ಈ ಒಂದೊಂದು ಮೆಟ್ಲಾಗೋದು, ಈ ವೇದಿಕೆ ಒಂದು ನೆನಪು. ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥವ್ರು ಯಾರೂ ಇಲ್ಲ. ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾ ಇದ್ರು ಇಷ್ಟೇ, ಎಲ್ಲೂ ಇರಬಾರ್ದು ಕಣಲ್ಲಿ, ಹಂಗೆ ಕಟ್ಬೇಕು ನಾವು ಅಂತ. ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದ್ರು ಡಾಕ್ಟರ್ ಅಂಬರೀಷ್ ಅವರು. ಇದು ಒಂದು ಕನಸಾಗಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು. ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆ ಆಗಿತ್ತು. ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು, ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆ ಎಲ್ಲರಿಗೂ ಗೊತ್ತು. ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ ನಾನು. ಶಿವರಾಮಣ್ಣ, ಸುಂದರ್ ರಾಜ್, ದೊಡ್ಡಣ್ಣ, ಈ ಥರ ಎಲ್ಲರೂ, ಅಂದರೆ ಮುಖ್ಯವಾಗಿ ಎಲ್ಲ ಕಲಾವಿದರು ಸೇರಿ ಇದನ್ನ ಇವಾಗ ಚಿಕ್ಕ ಈ ಸೈಟ್ ತಗೊಂಡಾಗ ಒಂದು ಚಿಕ್ಕ ಶೆಡ್ಡಲ್ಲಿ ಸರ್ಜಾ ದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರನ್ನು ಬರಕ್ಕೆ ಹೇಳಿ ಇಂಥ ಒಂದು ಅದೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು. ಇವರು ಇಲ್ವಲ್ಲ ಇವರೆಲ್ಲ ಅಂತ. ಸೊ ಇವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಾವೆಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮಸ್ಕಾರ.